ಅಂಕೋಲಾ ಬಾವಿಕೇರಿ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬ ಅತ್ಯಂತ ಅದ್ದೂರಿಯಾಗಿ ಸಮೂಹ ಸಂಪನ್ಮೂಲ ಕೇಂದ್ರ ಬಾವಿಕೇರಿ ಇದರ ಆವರಣದಲ್ಲಿ ನಡೆಯಿತು. ಮಕ್ಕಳ ಯಕ್ಷಗಾನ, ಕೋಲಾಟ, ನೃತ್ಯದ ಮೂಲಕ ಸ್ವಾಗತವನ್ನ ಕೋರಲಾಯಿತು. ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಗೇರಿ ಇವರ ವಾದ್ಯಗಳೊಂದಿಗೆ ಬಾವಿಕೆರೆಯ ಕಲಿಕಾ ಹಬ್ಬದ ಉತ್ಸವವು ವಿಶೇಷತೆಗೆ ಸಾಕ್ಷಿಯಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯಕ್ ಕಾರ್ಯಕ್ರಮವನ್ನ ಉದ್ಘಾಟಿಸಿ, ಶಿಕ್ಷಣ ಇಲಾಖೆ ಇಂತಹ ಉತ್ತಮ ಕಾರ್ಯಕ್ರಮಗಳ ಆಯೋಜನೆಗೆ ಗ್ರಾಮ ಪಂಚಾಯಿತಿಯ ಸಂಪೂರ್ಣ ಸಹಕಾರವಿದೆ ಎಂದರು. ಅತಿಥಿಗಳಾದ ಉದಯ್ ವಾಮನ್ ನಾಯಕ್ ಮಾತನಾಡಿ, ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಕಡೆ ಒಲವು ತೋರದೆ ನಮ್ಮ ಕನ್ನಡ ಮಾಧ್ಯಮದಿಂದಲೇ ಉನ್ನತ ಹುದ್ದೆಗೇರಿದ ಸಾಧನೆ ತೋರಿದ ಮಹನೀಯರ ಉದಾಹರಣೆಯೊಂದಿಗೆ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ದಾಖಲಾತಿಯನ್ನ ಕೈಗೊಳ್ಳಬೇಕು ಎಂದು ಹೇಳಿದರು. ನಿವೃತ್ತ ಉಪನ್ಯಾಸಕ ಸುಬ್ರಾಯ್ ನಾಯಕ್ ಕಲಿಕಾ ಹಬ್ಬದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷೆ ಬೀರಮ್ಮ ನಾಯಕ್, ಶಿಕ್ಷಣ ಇಲಾಖೆಯ ಸಂಯೋಜಕ ರಚನಾ ನಾಯಕ್, ಅಂಕೋಲಾದ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಪದ್ಮಾ ನಾಯಕ್, ಅಂಕೋಲಾ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಕ್ಷೇತ್ರ ಸಮನ್ವಯಾಧಿಕಾರಿ ದೇವರಾಯ ನಾಯಕ್ ಮಾತನಾಡಿದರು. ಡಯಟ್ ಕುಮಟಾದ ಹಿರಿಯ ಉಪನ್ಯಾಸಕಿ ಶುಭ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ವಿದ್ಯಾರ್ಥಿಗಳಿಗೂ ಬಹುಮಾನವನ್ನ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಾಲಕ, ಪೋಷಕರು, ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಣ ಅಭಿಮಾನಿಗಳು, ಪಂಚಾಯತ್ ಸಿಬ್ಬಂದಿಗಳು ಭಾಗವಹಿಸಿದ್ರು. ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟ್ ನಮ್ಮ ಕನ್ನಡ ಶಾಲೆಯಲ್ಲಿ ಇವತ್ತು ಬಟ್ಟೆ ಹಿಡಿದು, ಊಟ ಹಿಡಿದು, ಮೊಟ್ಟೆ ಹಿಡಿದು, ಹಾಲು ಹಿಡಿದು, ಬೂಟ್ ಹಿಡಿದು, ಸಾಕ್ಸ್ ಹಿಡಿದು ಪ್ರತಿ ಒಂದನ್ನು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದನ್ನ ಬಿಟ್ಟು ಸೋಕಿಗಾಗಿ ನಿಮ್ಮ ಮಕ್ಕಳ ಶ್ರೀಮಂತರ ಮಕ್ಕಳಂತ ಹೋಗಿ ಗೌರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಹಾಕಿ ಯಾವ ದೊಡ್ಡ ಸ್ವಾಭಾವಿಕವಾಗಿ ಪುರುಷಾರ್ಥದಲ್ಲಿ ಹಾಕ್ತಾ ಇದ್ರಿ. ಎಷ್ಟು ಜನ ಮಕ್ಕಳು ನಮಗೆ ಹೈಕೋರ್ಟ್ ಎದುರಾದರು, ಎಷ್ಟು ಜನ ಮಕ್ಕಳ IAS ಪರೀಕ್ಷೆಯಲ್ಲಿ ಪಾಸ್ ಆದರು. ಎಲ್ಲ ತನ್ನ ಹಳ್ಳಿಯಿಂದ ಕಲಿತಂತ ಕನ್ನಡ ಶಾಲೆಯಿಂದ ಮಕ್ಕಳ ಕಲಿತರು IAS ಪಾಸ್ ಆಗಿದ್ದಾರೆ. ಇವತ್ತು ನಮಗೆ ಬೆಳಂಬಾರದ ಒಂದು ಹುಡುಗಿ, ಆರಕ್ಕಿ ಸಮಾಜದ ಒಂದು ಹುಡುಗಿ ಅನ್ನ ನೋಡಿ ವಿದ್ಯಾರ್ಥಿ ಕನ್ನಡ ಶಾಲೆಯಲ್ಲಿ ಬೆಳಂಬಾರದಂತ ಕನ್ನಡ ಶಾಲೆಯಲ್ಲಿ ಕಲಿತಂತ ಒಂದು ಹುಡುಗಿ ಇಸ್ರೋ ಅಂತ ದೊಡ್ಡ ಒಂದು ಸಂಸ್ಥೆ, ಈ ದೇಶದ ಅತಿ ದೊಡ್ಡ ಸಂಸ್ಥೆಯಲ್ಲಿ ಸಿಲೆಕ್ಟ್ ಆಗಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಭಾಗ್ಯ ನಮಗೆ ಬೇಕೆಂದ್ರೆ, ಇದಕ್ಕಿಂತ ಹೆಚ್ಚಿನ ಶಿಕ್ಷಣ ನಮಗೆ ಬೇಕೆಂದ್ರೆ, ಇಂಥ ಶಿಕ್ಷಣವನ್ನ ನೋಡುವ ಭಾಗ್ಯ ನಮ್ಮ ತಂಡಕ್ಕೆ ಈ ಮಕ್ಕಳಪ್ಪ ಸಾಧನೆ ಹಾಕಿದಂತ ತಂದೆ ತಾಯಿಗಳಿಂದ ಭಾಗ್ಯ ಅಂತ ಹೇಳಿ ನೆರವೇರಿಸಲಾಗ್ತದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ.